ಮಾರಿತ ಮಾರಿತ ಸಖಿಯೇ ಬೇಳು ಬರುವ ದಾರಿ ಅಳವಳು ಬೇಳು ಮಾರಿತ ಮಾರಿತ ಆ ಭೂಲೋಕಕ್ಕೆ ಹೋಗಿ ಬಂದ್ಮೇಲೆ ಯಾಕೋ ಏನು ನೆನಪಾಗುದು ಮತ್ ಭೂಲೋಕದ್ದು ಅದು ನೋಡಿದ್ದೇನೆ. ಮಾತಾಡ್ತಾ ಕುಳಿತಿರುವ ಸಂದರ್ಭಕ್ಕೆ ಪಾಪ ವೃದ್ಧ ನಾರಿ ದಾರಿ ಕಾಣುದಿಲ್ಲ ಅವಳಿಗೆ. ಅವಳು ಸ್ವಲ್ಪ ಕರ್ಕೊಂಡು ಬಾ ಹೋಗು. ನನ್ನ ನೀ ಮೇಲೆ ಎಳ್ಕೊಳ್ಳುವುದಾ ಅಲ್ಲಿ ಕೆಳಗೆ ಹೊತ್ತಾಕ್ಬೋದಾ? ನೀನೇ ಬಿದ್ದದ್ ಮೈ ಮೇಲೆ. ನಾ ಬಿದ್ದಿದ್ದ ಸುಮ್ನಿರ್ರೆ. ನಾವೆಲ್ಲ ಇನ್ನಂತ ಮೈ ಮೇಲೆ ಬೀಳುದು ಮಗ. ಬಿದ್ರೆ ಎತ್ಕೊಳ್ಳಿಕ್ಕೆ ಆಗುದಿಲ್ಲ, ನಾವು ಬೀಳುದ. ಅಯ್ಯಪ್ಪ ಏನೇ ಇರ್ಲಿ ಮಗ, ನನ್ನ ಕರ್ದದ್ ನೀನಯ್ಯ ಮಗ. ಚಂದಿದ್ದೆ ಮಗ ಐತಿ. ನಿನ್ ಹೆಸರು ಅಂತ ಮಗ? ನನ್ನ ಹೆಸರು ಜಲಜ. ಜಲಜ 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 ಹೇಳುವಾಗ ಜಲಜ ಅಂತ ಹೇಳಿದ್ದು. ಹಾ ಜಲಜ ಜಲಜ ಎರಡು ಒಂದೇ. ಜಲಜ ಬೇಗ ಹೇಳುವಾಗ ಜಲಜ, ತಡ ಹೇಳುವಾಗ ಜಲಜ. ಜಲಜ ನಾ ತಡವೆ ಹೇಳತ್ತೆ ಜಲಜ. ತೊಂದ್ರೆ ನನ್ನ ಹೆಸರು ಮಗ. ಏನಜ್ಜಿ ನಿಂಗೆ ಮದುವೆ ಆಗಿದ? ಅಜ್ಜಿ ನನಗಿನ್ನೂ ಮದ್ವೆ ಆಗ್ಲಿಲ್ಲ ಅಜ್ಜಿ. ಆಗ್ಲಿಲ್ವಾ? ಇಲ್ಲಿ ಮಗ. ಮಕ್ಳು ಎಷ್ಟು ಮಗ? ಅಜ್ಜಿ ವಾ ಏನ್ ಕೇಳುದು ನೀನು? ಮದ್ವೆ ಆಗ್ಲಿಲ್ಲ ಅಂತ ಹೇಳ್ತಿದ್ದೇನೆ, ಮಕ್ಕಳೆಷ್ಟು ಅಂತ ಕೇಳಿದ್ರೆ ಈಗ ಮದ್ವೆ ಆಗದೆ ಮಕ್ಕಳು ಆಗ್ತದ? ನನಗೆ ಗೊತ್ತುಂಟಾ? ಮದುವೆ ಆಗ್ಲಿಕ್ಕೂ ಮಕ್ಕಳಾಗ್ಲಿಕ್ಕೂ ಏನು ಸಂಬಂಧ? ಕೊಡುವ ಶಿವ ಬಡವ ಅಲ್ಲ ಮಗ, ಅವ್ ಕೊಡ್ತಾ ಇರ್ತ. ಪಡೆಯುವಲ್ಲಿ ನಾವು ಜಾಗ್ರತೆ ಮಾಡ್ಬೇಕೇ ಬಿಟ್ರೆ ಅವ್ ಕೊಡ್ಲಿಕ್ಕೆ ಅಂತ ಆಪತ್ರ ಇಲ್ಲ. ನನಗೆ ಗೊತ್ತಿಲ್ಲ, ನನಗಿನ್ನೂ ಮದ್ವೆ ಆಗ್ಲಿಲ್ಲ, ಏನು ಗೊತ್ತಿಲ್ಲ. ಹೌದಾ? ಏನೇ ಆಗ್ಲಿ ಕರ್ದಿಯಲ್ಲ ಮಗ. ಯಾಕೆ ಮಗ? ಅಜ್ಜಿ ನಾನು ಅಂತ ಹೇಳಿದ್ನಲ್ಲ, ಅಂದ್ರೆ ನನ್ನ ಅಮ್ಮ ಕರ್ದದ್ದು. ನಿನ್ನ ಅಮ್ಮನ ಮಾತಾಡ್ಲಿಕ್ಕೆ ಉಂಟಂತೆ. ಗೊತ್ತಾಯ್ತು ನನ್ಗೆ. ಪಾಪ ಅವರಿಗೂ ವಯಸ್ಸನ್ನಷ್ಟೇ ಆಯ್ತಲ್ವಾ, ಮಾತಾಡ್ಲಿಕ್ಕೆ ಜನ ಇಲ್ಲಲ್ಲ, ಹಾಗಾಗಿ ನನ್ನ ಕರೆದ್ರು ಏನು. ಓ ಅಜ್ಜಿ ನೀನ್ ಏನೇನು ತಿಳಿದುಕೊಳ್ಬೇಡ. ಮತ್ತೆ ಅಂದ್ರೆ ನನ್ನ ಅಮ್ಮ ಅಂತ ಹೇಳಿದ್ರೆ ನನ್ನ ಹೆತ್ತಮ್ಮ ಅಲ್ಲ, ಹೆತ್ತಮ್ಮಲ್ವಾ? ತುತ್ತನ್ನ ಕೊಟ್ಟಂತ ಅಮ್ಮ ರಾಜ್ಕುಮಾರಿ. ಓ ನಿನ್ನ ಒಡತಿ ಒಡತಿ ಅವಳು ಕರೆದಿದ್ದ? ಹೌದೌದು. ಇಲ್ಲಿ ಮಗ ಇಲ್ಲಿದ್ದಾಳೆ ಅವಳು. ಆ ಕಡೆ ಇದ್ದಾಳೆ. ಎಲ್ಲಿ ಕರ್ಕೊಂಡು ಹೋಗ. ಹೀಗೆ ಬನ್ನಿ ಅಜ್ಜಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ಕುತ್ಕೊಳ್ಬೇಕು. ಇಲ್ಲಿ ಮೇಲೆ ಕುತ್ಕೊಳ್ಬೇಕಾ? ನಾನೇ ನಿಮ್ಮನ್ನು ಕರೆಸೋದು. ಹೌದಾ? ಮೇಲೆ ಕುತ್ಕೊಳ್ಳೋದ? ಮೇಲೆ ನಿಮ್ಮಂತವ್ರನ್ನ ನಾವು ಮೇಲೆ ಕೂರಿಸ್ತೀವಿ. ಅಲ್ಲ ಮೇಲೆ ಕೂತ್ಕೊಂಡಲ್ಲ ಮಗ ನೀನು. ಮತ್ತೆ ಎಷ್ಟು ಮೇಲೆ ಹೋಗುದೆ? ಕೂತ್ಕೊಳ್ಳಿ. ಇಲ್ಲ ಅಯ್ಯೋ ಇಲ್ಲಪ್ಪ, ಅದು ಹೀಗುಂಟಲ್ಲ ಸಮಸ್ಯೆ. ಸರಿ ಕೆಳಗ ಹೀಗೆ ಕುತ್ಕೊಂಡ್ರೆ ಏನೋ ಒಂದು ಆನಂದ ಮಗ. ಕಾಲ ಕೆಳಗೆ ಬಿಡ್ಬೇಕ. ಬಸವಳಿದ ಬಲುವೃತ್ತಿ ನೀನ್ಯಾರು? ಬಸವಳಿದ ಬಲುವೃತ್ತಿ ನೀನಾರು? ಅಸುರೆಯ ಅಸುರೆಯ
ಸುರಸತಿಯೋ ಉರಗರ ಶಶಿಮುಖಿಯೋ ಉರಗರ ಶಶಿಮುಖಿಯೋ ವಸುಮತಿಯ ಮಾನವರಿಲ್ಲಿಗೆ ಮಿಸುಕಲರಿಯರು ಮಿಸುಕಲರಿಯರು ಬಂದಿರ್ಪ ಕಾರಣಗಳ ಪೇಳಿನನು ಬಸವಳಿತ ಬಲುರುತ್ತೆ ನೀನ್ಯಾರು ದೂರದಲ್ಲಿ ಬರುತ್ತಿರುವಂತಹ ನಿಮ್ಮನ್ನ ಕೇವರಿಗೆ ಕರೆಸಿಕೊಂಡವಳು ನಾನೇ. ನೀನೇ ಮಗ. ಮಗ ಇಲ್ಲಿ ಅರಸಕುಮಾರಿ ನಾನು. ಹೌದಾ? ನಿಮಗೆ ನೀವು ಎಲ್ಲಿ ಬಂದಿದ್ದೀರಿ ಅಂತ ಅರ್ಥ ಆಗಿದೆಯಾ? ಎಲ್ಲಿ ಬಂದ ದಾರಿಯೇ ಗೊತ್ತಾಗಿಲ್ಲ ಮಗ. ಹುಡುಕ್ತಾ ಹುಡುಕ್ತಾ ಬಂದೆ. ಇದು ಗಂಧರ್ವ ಲೋಕ. ಓ ಗಾಂಧರ್ ಲೋಕವಾ? ಕಾಣದವ್ರು ನಿಮ್ಮನೆ ಪಕ್ಕದಲ್ಲಿ ಇರ್ಬೋದು. ಅದೇ ಹೇಳ್ತಿಲ್ಲ, ಗಂಧರ್ವ ಲೋಕ. ಓ ಗಂಧರ್ವ ಲೋಕ. ನೋಡಿದ್ಯಾ ನಮ್ಮಲ್ಲಿ ಎಲ್ಲ ತಲೆ ನೋಡಿ ನೀನು. ಅದೆಲ್ಲ ಕೆಂಪು ಕೆಂಪು ಉಂಟು ಅಲ್ಲಿಗೆ. ನಮ್ಮಲ್ಲಿ ಗಾನ ಗಂಧರ್ವರಿದ್ದಾರೆ. ಓಹೋ ಗಾನ ಗಂಧರ್ವರು. ಪಕ್ಕವಾದ್ಯ ಪ್ರವೀಣರಿದ್ದಾರೆ. ಪಕ್ವಾದ್ಯ ಪ್ರವೀಣರು. ನೀವು ಪಕ್ಕವಾದ್ಯ ಪ್ರವೀಣರು. ಹಾಗೆ ಅದೇ ಹಾಡು ನರ್ತನ ಇದೆಲ್ಲ ವಿಶೇಷ ನಮ್ಮದು. ಇವರೆಲ್ಲ ಬಾರಿಸೋರು ಕುಣಿಯೋರ ಹಾಡು ಹಾಡೋರು. ಹೌದೌದು. ಅಜ್ಜಿ ಓ ನೀವು ಇಲ್ಲಿಗೆ ಬಂದದ್ದು ಈಗ ಗಂಧರ್ವ ಲೋಕಕ್ಕೆ ಅಂತ ಹೇಳಿದ್ನಲ್ಲ. ಗಂಧರ್ವ ಲೋಕ. ಹೌದು. ನೀವ್ಯಾರು ಅಂತ ಅರ್ಥ ಆಗ್ಲಿಲ್ಲ. ನಾನು ಹೀಗೆಲ್ಲ ಊಹಿಸಿದ್ದೇನೆ. ಏನು? ಗೊತ್ತಾಯ್ತು. ನೀವು ರಕ್ಕಸಿ. ನಾನು ರಕ್ಕಸಿಯೇ. ಹೌದಾ ಹೌದಾ ಹೌದಾ? ನೀವು ರಕ್ಕಸಿಯೇ? ಪ್ರಶ್ನೆ ಅರ್ಥಕ. ಅದೇ 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 ನಾನು ರಕ್ಕಸಿಯೇ. ರಕ್ಕಸಿಯೇ ಅಲ್ವಾ? ಅಲ್ಲ ಮಗ. ಅದು ಹೇಳಿದ್ ನಾವು. ಹಾ ಅಂದ್ರೆ ನೀನ್ ಮಾಡಿದ್ರಿ ಸರಿ. ಹಾಗೆ ಸರಿ ಹಾಗಿತ್ತು. ಹಾಗೇನಿಲ್ಲಪ್ಪ. ರಕ್ಕಸಿ ಅಲ್ಲ, ಯಾಕಂದ್ರೆ ಅವರು ಮಾಯಾವಿಗಳು. ಹಾ. ಬೇಕಾದ್ರೆ ರೂಪನ ಧರಿಸಿ ಎಲ್ಲೆಲ್ಲ ಹೋಗ್ತಾರೆ ಕಾರ್ಯ ಸಾಧನೆಗಾಗಿ ಅಂತ ಹೇಳಿದ್ದೇವೆ ನಾವು. ಹಾಗೆ ಕೇಳಿದೆ. ರಕ್ಕಸಿ ಆಗಿರಬಹುದೇ? ಹಾ. ಹಣಿಮಾದಿ ಅಕ್ಕಸಿದ್ದೇನೆ ಹೊಂದಿದವರಲ್ವೇ? ಹಾ. ಇನ್ನು ಹಾ. ಸುರಸತಿಯೇ. ಸುರಸತಿ ಅಲ್ಲ ನಾನು. ನಾವು ಹೇಳಿದ್ದೇವೆ ರಂಬೆ ಊರ್ವಶಿ ಮೇನಕೇರಲ್ಲ. ಉಸಿರಳ್ಳಿ ಮಂಜುಗುಣಿ ಅಲ್ಲ. ಉಸಿರಳ್ಳಿ ಊರ್ವಶಿ ಮಂಜುಗುಣಿ ಮಂಜು ಭಾಷೆ. ಆಮೇಲೆ ಅಂಬುಲೆ ಅದು ಬೇರೆ ನಿಮ್ಮ ತಗೊಂಡು ಆಂಬುಲೆನ್ಸ್. ಅದಲ್ಲ. ಇನ್ನು ಕೆಳಗೆ ಕೆಳಗೆ ಹಾವು. ಹಾವು ಯಾವೊಂದಿಲ್ಲ. ಯಾವ ಹೇಳಿದ್ದು? ನೀನು ಹಾಗಲ್ಲ ನಾ ಹೇಳಿದ್ದು. ಕೆಳಗೆ ಉರಗ ಲೋಕ. ಹಾಗೆ ಹೇಳಿದ್ದು. ಉರಗ ಕನ್ನಿಕೇರಿರಬಹುದೇ? ನನಗೆ ನೀ ಹಾವು ಒಂದೇ ಇಲ್ವಾ? ನನಗೆ ಹೆದರಿಕೆ ಮಗ. ಯಾಕೆ? ನಾ ಯಾವ್ದಕ್ಕೆ ಹೆದರುವುದೂ ಇಲ್ಲ. ಹಾವಿಗೊಂದು ಹೆದರುತ್ತೆ. ಹೌದಾ? ಹಾವೊಂದು ಸುಬ್ರಹ್ಮಣ್ಯ, ಉಸ್ಸಪ್ಪಯ್ಯ, ಯಲಗಪ್ಪಯ್ಯ ಸುಬ್ರಹ್ಮಣ್ಯ. ಅವನಿಂದ ಯಾರಿಗೂ ಅಪಾಯ ಇಲ್ಲ. ಇಲ್ಲ ಅವ ಬಹಳ ಬಸ್ ಯಾರಿಗೂ ಅಪಾಯ ಮಾಡುವುದಿಲ್ಲ. ಸಿಕ್ಕುದೇ ಇಲ್ಲ. ಹಾಗಲ್ಲ. ಉರಗ ಕನ್ನಿಕೆಯೇ ಅವಳೆ ಆದ್ರೆ ಅವರಾದ್ರೆ ಮೇಲೊಂದು ರೀತಿ ಕೆಳಗೊಂದು ರೀತಿ ಅಂತೆ. ನಾವು ಕೇಳಿದ್ದು ಹಾಗೆ. ಹೌದಾ? ನಾ ಹಾಗಿದ್ನ ಅವರಲ್ಲಪ್ಪ. ಅಲ್ಲ. ಹಾಗಿಲ್ಲ. ಇನ್ನು ವಸುಮತಿಯ ಮಾನವರಿಲ್ಲಿಗೆ ಮಿಸುಕಲರಿಯರು. ಅದು ಗೊತ್ತಾಗ ಸಾಯುದಿಲ್ಲ ಕೆಲವರಿಗೆ. ಯಾವುದು? ವಸುಮತಿಯ ಮಾನವರು ಮಿಸ್ಕೋಲರಿಯರು ಅಂತಿಲ್ಲ. ವಸುಮತಿಯ ಮಾನವರು ಮಿಸ್ಕೋಲರಿಯರು. ಅದು ನೀವು ನಿಮ್ಗೆ ಗೊತ್ತಾ ಇರ್ತದ ಅದು? ಅಲ್ಲ ಇದು ಮಿಸುಕಲರಿಯರು ನುಸುಡುವುದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ವಿಶೇಷವಾದಂತಹ ಪುಣ್ಯ ಸಂಚಯನವಾಗಿರ್ಬೇಕು ಅವರಿಂದ. ಹಾಗಿದ್ರೆ ಮಾತ್ರ ಸಾಧ್ಯ. ಆದ್ರೂ ನೀ ಬಂದೆಲ್ಲ. ನೀ ಯಾರು? ಎಲ್ಲಿಯವಳು? ಯಾಕಾಗಿ ಬಂದೆ? ಹೇಳಬಹುದು ನಿನ್ನ ವಿವರವನ್ನ. ಮಗ ದುಃಖ ಪಡ್ಬೇಕು. ದುಃಖ ಬರ್ದೆ ಇರ್ತದೇನೆ. ನಾನು ಎಲ್ಲೆಲ್ಲ ಹೋದೆ ಹೇಗೆಲ್ಲ ಬಂದೆ ನನಗೆ ಗೊತ್ತಿಲ್ಲ ಮಗ. ಹೌದಾ? ಎಲ್ಲೇ ತಿರುಗಾಟ ಮಾಡಿದ್ರು ಸಹ ನನ್ನ ಹತ್ರ ಕರೆದು ನೀನ್ ಯಾರು వచ్చి ನಿನ್ ಕತೆ ಏನು ಅಂತ ಇವತ್ತು ಯಾರು ಕೇಳಿದವ್ರು ಇಲ್ಲ ಮಗಳೇ. ಹೌದಾ? ನೀ ಪ್ರೀತಿಯಿಂದ ಕೇಳ್ದಿಯಲ್ಲ, ಹಾಗಾಗಿ ಇದು ದುಃಖ ಅಲ್ವೇ ಆನಂದ ಬಾಷ್ಪ ಹಾಗೆ ಬಂತು ನನಗೆ. ಹಾಗಾಗಿ ನೀನು ಕೇಳಿದ್ಮೇಲೆ ನಾ ಹೇಳಲೇಬೇಕು ಮಗ. ಎಲ್ಲ ಮಗ ಸ್ವಲ್ಪ ವರೆ
ವಾರಿ ಜಂಬಕ್ಕೆ ಅದ ಅಕ್ಕಿ ನೆನೆಸಿದ ಬಿಸಿಲಿ ಹಾಕಿಲ್ವೇನೋ ಆಯ್ತದೆ ಆ ಜಂಬ ಆಯ್ತದೆ ಊಟ ಮಾಡಿ ಬಂದ್ರೆ ಇಲ್ವ ಈ ಜಂಬಕ್ಕೆ ಅದೇ ಊಟ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಜಂಬ ಬರ್ತಾ ಉಂಟದೆ ವಾರಿ ಜಂಬಕ್ಕೆ ಲಾಲಿಸೋ Lalisol, 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 Pritia irisol, Pritia irisol, Sara samukhi palisol, Sara samukhi ಸಾರಸಮುಖಿ ಪ್ರೀತಿಯ ಕಿರಿಸೋ ಸಾರಸಮುಖಿ ಪಾಲಿಸೋ ಲಾಲಿಸೋ ಪಾಲಿಸೋ ಲಾಲಿಸೋ ಪಾಲಿಸೋ ಪ್ರೀತಿಯ ಕಿರಿಸೋ ಸಾಗಸ ಮೋಕ್ಷಿ ಪಾಲಿಸೋ ನೀರಿನವ ಶೃಂಗಾರ ನೀರೇ ನವ ಶೃಂಗಾರ ನೀರೇ ನವ ಶೃಂಗಾರ रतियाकार सर्व विचारे ನಿನ್ನಲಿ ಸೇರಿದೇನು ಕಾರುಣ್ಯವೆಲ್ಲೋಳು ತೋರಿ ಪೋರೆ ವಯ್ಯಾರೆ ಸುರುಚಿರೆ ನಿನ್ನನು ಸೇರಿದೇನು ಕಾರುಣ್ಯವೆಲ್ಲೋಳು ತೋರಿ ಪೋರೆ ವಯ್ಯಾರೆ ಹಳೆ ವಯ್ಯಾರೆ ಮುದಿ ವಯ್ಯಾರೆ ಅವ್ರಿಗೆ ಹೊಟ್ಟೆಗಿತ್ತು ಅವರಿಗೆ ಕಾರುಣ್ಯವೆಲ್ಲೋಳು ತೋರಿ ಪೋರೆ ವಯ್ಯಾರೆ ಸುರುಚಿರೆ ತೋರಿ ಪೋರೆ ವಯ್ಯಾರೆ ಸುರುಚಿರೆ team
ಇರಿಸೋ ಸಾರಸ ಮುಚ್ಚಿ ಪಾಲಿಸೋ ಪ್ರೀತಿಯ ಇರಿಸೋ ಸಾರಸ ಮುಚ್ಚಿ ಪಾಲಿಸೋ ಲಾಲಿಸೋ ಪಾಲಿಸೋ ನೀ ಆಲೋಚನೆ ಮಾಡುತ್ತಾಗ ಹೀಗೆಲ್ಲಾಗಿ ಬಿದ್ದಿರೋದು ನಾ ಬೀಳ್ತಂತ ಲೆಕ್ಕ ಹಾಕ್ಬೇಡ. ಎದುಕೊಂಡೇಳ ಈ ಹಚ್ಚುವುದು ಹೋಯ್ತಂತ ಲೆಕ್ಕ ಹಾಕ್ತೇವೆ ಬಹುಶಃ. ಆ ಶ್ರಮಕ್ಕೆ ಹೋಗುವಚ್ಚಿಲ್ಲ ಇದು. ನೀರೆ ನವ ಶೃಂಗಾರೆ ರತಿಯಾಕಾರೆ ಸರ್ವ ವಿಚಾರೆ ಎನ್ನೋಳು ಸೇರಿದೆನು ಕಾರುಣ್ಯ ಎನ್ನೋಳು ತೋರಿ ಪೊರೆ ವಯ್ಯಾರೆ ಸುರುಚಿರೆ ಸೇರಿದೆನು ಕಾರುಣ್ಯ ಎನ್ನೋಳು ತೋರಿ ಪೊರೆ ವಯ್ಯಾರೆ 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 ಸುರುಚಿರೆ ವಾರಿದ ಬಗಿ ಲಾಲಿಸೋ ಪ್ರೀತಿಯ ಇರಿಸೋ ಸಾರಸ ಮುಚ್ಚಿ ಪಾಲಿಸೋ ಲಾಲಿಸೋ ಪಾಲಿಸೋ ದೀರ್ಘ ತಾಗದಿಲ್ಲ ತಿಂತು ಅಂತ ತಿನ್ನ ತಾಯಿ ಇಲ್ಲಪ್ಪ ಈಗ ಬಂದ್ರೆ ಇಲ್ವಾ ಒಳ್ಳೆ ಜೋರು ಅವ್ರಿಗೆ ಈಗ ನಮ್ಮನ್ನ ತೆಗಿಯುವಂತ ಏನ್ ಬಿಡ್ಲಿಕ್ಕಿಲ್ಲಪ್ಪ ಅಜ್ಜಿ. ಅವ್ರಿಗೇನ್ ಕಡಿಮೆ ನೀನು ಹೇಳ್ಬೇಡ ಕುಣಿ ಮರ್ಯಾದೆ ಪ್ರಶ್ನೆ ನೀನು ಹೀಗೆ ಬರ ನೀ ಬಾಳ್ ಬೇಕು ಬಂದ್ರತ್ತೆ ಹೌದಾ ಬೇಸರಾಗಿ ಹೇಳತ್ತ ಅಜ್ಜಿ ಅನುಕಂಪದಿಂದ ಹೇಳತ್ತ ಅನುಕಂಪೇಡ ನೋಡೇ ಬಿಡ್ತೆ ಅವ್ರ ನಾನು ಜೀಗಡಿನ ತಾಗಡಿನ ತಿಂತು ಅಂತ ತಿನ್ನ ತಾಯಿ ಜೀಗಡಿನ ತಾಗಡಿನ ತಿಂತು ಅಂತ ತಿನ್ನ ತಾಯಿ ತೈತ ತುಂ ದಿನ ತಾಯಿ ತೈತ ತುಂ ದಿನ ತಾಯಿ ದೀಗಡ ದಿನ್ನ ತಾಯಿ ದೀಗಡ ದಿನ್ನ ತಾಯಿ ತೋಂ ದಿನ್ನ ತಾಯಿ ಶಿಷ್ಯ ರಕ್ಕಸಿಯ ಅದೆಲ್ಲ ಮಾಡ್ಲಿಕ್ಕೆ
ಕಡ್ದ ಹಿದ್ದೀಂ ಹಿದ್ದೀಂ ತದ್ದಾಂ ಕಿತ್ತೋಪಕ್ಕಿಂತ ನಿಧಾನ ಅದು ಹಳೇದಲ್ಲ ಬರುದಿಲ್ಲ. ಹರಿತ್ತಂ ತದ್ದೋ. ಅವೆಲ್ಲ ಹೀಗಂತ ಒಜ್ಜಿ ಅಂತ ವಾರಿಜಂಬಾಗಿ ವಾರಿಸೋ. ತಿರುಗ್ತೆ. ನೋಡಲ್ಲ? ವಾರಿಜಂಬಾಗಿ ವಾರಿಸೋ. ಪ್ರೀತಿಯ ಇಂದು ಸಾವರದ ಮುಖಿ ವಾರಿಸೋ ವಾರಿಸೋ. ದಿನದ ಆಯ್ತಾ ಸುಮ್ಮನೆ ಕುಟ್ಲಿಲ್ಲ ಅಂತ ನಿಮ್ಮನ್ನ ಕಂಡಾಗ ರೀತಿಯಲ್ಲಿ ಅವ್ರಿಗೆಲ್ಲ ಸಂತೋಷ. ಚೇಂಜ್ ಮಾಡುವ ಅಂತ. ಅಯ್ಯಪ್ಪ 3 ಸರಿ ಹೋಯ್ತು ಮಗ. ದೊಡ್ಡ ಶ್ವಾಸ ಗಾಳಿ ಹಾಕ್ಲಾ? ಅದು ಹೋದ ತಕ್ಷಣ ಸರಿ ಗಾಳಿ ಹಾಕ್ಲಾ? ಗಾಳಿ ಬೇಡ. ಯಾಕೆ? ಜಾಗ ಇದ್ದದಲ್ಲ ಗಾಳಿ ಹೋಗ್ತಾ ಉಂಟು. ನೀ ಹಾಕುವ ಕ್ರಮ ಇಲ್ಲ ಮಗ. ಏ, ಸ್ವಲ್ಪ ನೀರು ಕೊಡಿ, ನೀರು ಕೊಡಿ. ನೀರ್ ಬೇಡ ಮಗ. ಯಾಕೆ? ಗಾಳಿ ಹೋಗುವಾಗ ನೀರು ಕುಡಿದ್ರೆ ಅಪಾಯ. ಬೇಡ ಬೇಡ ಅಪ್ಪ, ಬರೀ ನೀರು ಬೇಡ. ನಿಮ್ಮೇನು ಹಿಂಜಡಿಲಾಗಿತ್ತು. ಬರೀ ನೀರು ಬೇಡ ಮಗ. ಅಯ್ಯಪ್ಪ ಮಗ, ನಾನು ಯಾಕೆ ಹೀಗೆ ಮಾಡಿದೆ ಹೇಳು? ಏನು ಉತ್ಸಾಹ ನಿಮ್ಗೆ? ಅಬ್ಬಬ್ಬಬ್ಬ, ನನಗೆ ನಿಜವಾಗಿ ಹಾ. ನೀವು ಕುಡಿದದ್ದನ್ನು ಕಂಡಾಗ ಹಾ. ನನಗೆ ನನ್ನ ಪ್ರಾಯ ನಿಮ್ಮ ಪ್ರಾಯದ ನೆನಪಾಯ್ತು. ಅಯ್ಯೋ, ನನ್ನ ಪ್ರಾಯದ ಕತೆ ಏನು ಕೇಳುತ್ತೆ? ಏನೇ? ಹಾ, ನಮ್ದು ಕುಣಿತ ಬಿಗು ಇತ್ತು ಮಗ. ಹೌದಾ? ನಮ್ಗೆ ಈ ಚಂಡೆ ಮೊದ್ಲೆಲ್ಲ ನಂಗ ಆಗುದಿಲ್ಲ. ಅದೇ ನಾನು ಅಂದ್ಕೊಂಡೆ. ನನ್ನ ಕುಣಿತಕ್ಕೆ ಈ ಚಂಡೆ ಮೊದ್ಲೇ ಅಲ್ಲ. ಎಲ್ಲ ಸಣ್ಣ ಸಣ್ಣದಾಯ್ತು. ನಿಮ್ಗೆ ನಮ್ದು ದೊಡ್ಡದ. ಹಾ, ದೊಡ್ಡದು. ಡೋಲು, ನಗಾರಿ, ಚಕ್ರತಾಳ, ಢೋಮ್ ಭೂಮ್, ಜೈ 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 ದೊಡ್ಡ ಹೆಜ್ಜೆ. ಆಗಬೇಕು ಮಗ. ನಿಜವಾಗಿ ಹೇಳಲ್ಲ, ನನ್ನ ದೇಹಕ್ಕೆ ಕೂಡ್ತದಂತ ಇಷ್ಟು ಮಾಡಿದ್ದಲ್ಲ ಮಗ. ಹಾ. ಅದು ಯಾಕೋ ಏನು ಇಲ್ಲಿ ಬಂದು ಎಲ್ಲ ಕಂಡನ ಇಲ್ವಾ? ಇವ್ರು ನನ್ನ ಕಂಡ ಮೇಲೆ ಮಾಡಬೇಕು ಅಂತ ಮಾಡಿದ್ದಲ್ಲ ಮಗ. ಅದು ಮಾಡಿ ಹೋದದ್ದು. ಓ, ಆ ಉತ್ಸಾಹ ಉತ್ಸಾಹ. ಹಾ, ಕಾರಣ ಕ್ಷೇತ್ರ ಪ್ರಭಾವ. ಹಾ, ಅನುಮಾನವೇ ಇಲ್ಲ. ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಮೇಲೆ ಹತ್ತಿದ್ರು ಈ ಕ್ಷೇತ್ರಕ್ಕೆ ಬಂದ್ಮೇಲೆ ತನ್ನನ್ನು ತಾನಾಗಿ ಮಾಡಿ ಹೋಗ್ತದೆ ಮಗ. ನನಗೆ ಅದು ಹಾಗೆ ನೋಡು ಮಾಡಿ ಆಗಿ ಹೋದದ್ದು. ಏನೇ ಇರ್ಲಿ ಮಗ, ಎಷ್ಟೆಲ್ಲ ಕಡೆ ನಾವು ಹೋದೆ ಬಂದೆ. ನನ್ನ ಪರಿಚಯ ಯಾರು ಕೇಳಿದ್ರು ಇಲ್ಲ ಮಗಳೇ, ನೀನು ಕೇಳಿದೆಯಲ್ಲ. ಹೇಳ್ತೇನೆ ಮಗ, ನಾ ಇಷ್ಟೆಲ್ಲ ಕುಡಿಯುವಾಗಲೇ ಆಲೋಚನೆ ಮಾಡ್ಬೇಕಿತ್ತು ನಾಟ್ಯದ ಬಗ್ಗೆ ನನಗೆ ಎಷ್ಟೆಲ್ಲ ಆಸಕ್ತಿ ಇರ್ಬೋದು ಅಂತ. ನಾಟ್ಯ ಕಲ್ತವ್ರೆ ಇರ್ಬೇಕು ನೀವು. ನಾ ನಾಟ್ಯಗಾತಿ ಆಗಿದ್ದವಳೆ. ಹೌದಾ? ಈಗಲ್ಲ ಮಗ, ನಾ ಇಲ್ಲಿ ಅವಳಲ್ಲ, ನಾನು ಅದೇನು ಹೇಳು? ಯಥಾರ್ಥ ಭೂಲೋಕದವಳೆ. ಭೂಲೋಕದವಳ? ಹೌದು ಹೌದು. ಅಲ್ಲಿಂದ ಇಲ್ಲಿವರೆಗೆ ಕಾರಣ ಉಂಟು ಮಗ. ನಾ ನಾಟ್ಯಗಾತಿ ಆಗಿದ್ದಾಗ ಎಲ್ಲ ಕಡೆ ಪ್ರದರ್ಶನ ಕೊಡ್ಲಿಕ್ಕೆ ಹೋಗ್ತಾ ಇದ್ದೆ ಮಗ. ಹಾಗೆ ಹೋದಾಗ ನನ್ನ ನಾಟ್ಯ ಎಲ್ಲೇ ಕಾರ್ಯಕ್ರಮ ಇರಲಿ ಅಲ್ಲೊಬ್ರು ಬರುದು. ಬರ್ಲಿಕ್ಕೆ ಬಹಳ ಜನ ಬರ್ತರು, ಒಬ್ಬರು ದಿವಸ ಬರುದು. ಯಾವಾಗ ಎದುರು ಬಂದು ಕೂತ್ಕೊಳ್ಳಿ. ಎದುರು ಕೂತ್ಕೊಳ್ಳು. ನನಗೆ ಆಶ್ಚರ್ಯ, ಈ ಮನುಷ್ಯ ಎಂತ ಕತೆ? ನಿಮ್ಮ ಅಪ್ಪಟ ಅಭಿಮಾನಿ. ಅಪ್ಪಟ ಅಭಿಮಾನ ಇರ್ಬೇಕು, ಇಲ್ದಿದ್ರೆ ದಿವಸ ಬರ್ತಾರ ಮತ್ತೆ? ಅಂತ ಲೆಕ್ಕ ಹಾಕ್ದೆ. ಒಂದ್ ದಿವಸ ಹಾಗೆ ನಾಟ್ಯ ಮುಗಿಸಿ ಒಳಗಡೆ ಹೋದಾಗ ನನ್ನ ಹಿಂದೆ ಬಂದ್ರವ್ರು. ನಮಸ್ಕಾರ ನಮಸ್ಕಾರ ಅಂದೆ. ನಾನು ನಿಮ್ಮ ಅಭಿಮಾನಿ, ಹಾಗಾಗಿ ನಾನು ದಿವಸ ನಿಮ್ಮ ನಾಟ್ಯ ನೋಡ್ಲಿಕ್ಕೆ ಬರುವುದು. ಬಹಳ ಸಂತೋಷ ಆಯ್ತು ಮಗ. ಕಲಾವಿದನಲ್ಲಿ ಒಬ್ಬ ಅಭಿಮಾನಿ ಬಂದು ನಿಮ್ಮ ಅಭಿಮಾನಿ ಅಂತ ಹೇಳಿದಾಗ ಯಾವ ಕಲಾವಿದ ಸಂತೋಷ ಆಗುದಿಲ್ಲ ಹೇಳು? ಕಲಾವಿದನಿಗೆ ಆಸ್ತಿ ಯಾರು? ಅಭಿಮಾನಿಗಳೇ ಆಸ್ತಿಯೇ ಬಿಟ್ರೆ ಬೇರೆ ಯಾವುದು ಆಸ್ತಿ ಇಲ್ಲ ಮಗ.
ಅದಕ್ಕಾಗಿ ಹೇಳಿದ್ದಾರೆ ನನ್ನ ಹಿರಿಯರೆಲ್ಲ ಅಭಿಮಾನಿ ದೇವರು. ಅಭಿಮಾನಿ ದೇವರುಗಳು ಮಾತೇ ಇಲ್ಲ. ನಮ್ಮ ದೇವರು ಅವರೇ, ಎಲ್ಲವೂ ಆಸ್ತಿ ಅವರೇ ಮಗ. ಸಂತೋಷ ಆಯ್ತು. ಆಗ ಹೇಳಿದ್ರು, ನಿಮ್ಮ ಅಭಿಮಾನಿಯಾಗಿ ನಾ ಕೇಳುವುದು, ನಿಮ್ಮ ಮನೆಯ ವಿಳಾಸವನ್ನು ಕೊಡಿ ಎಂದು. ಸ್ವಲ್ಪ ಮುಂದುವರೆದ್ರು ಏನೇ ಇರಲಿ, ಅಭಿಮಾನಿಯಾಗಿ ಕೇಳುವಾಗ ಕಲಾವಿದ ಕೊಡ್ಲಿಕ್ಕೆ ಬರುವುದಿಲ್ಲ, ಆಗುದಿಲ್ಲ ಮಗ. ಆಗುದಿಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಹೇಳಲೇಬಾರದು. ಅಭಿಮಾನಿ ಒಬ್ಬ ಬಂದು ಕೇಳಿದಾಗ ನಮ್ಮ ವಿಳಾಸ ಕೊಡ್ಲೇಬೇಕು. ಆ ಕಾಲದಲ್ಲಿ ಹಾಗಿತ್ತು ಮಗ. ಈ ಕಾಲದಲ್ಲಿ ಎಷ್ಟು ಮುಂದುವರೆದಿದೆ ಕೇಳಿದ್ರೆ, ವಿಳಾಸ ಬೇಡ. ಅಲ್ಲ, ಅಭಿಮಾನಿಗಳು ಕೇಳುವುದೇ ಬೇಡ, ಅವರೇ ಕೊಡ್ತಾರೆ ಮಗ. ಹೌದಾ? ನೋಡಿ, ನಮ್ಮ ಸಂಪರ್ಕ ಮಾಡುವುದಿದ್ರೆಲ್ಲ ಮಾಡಿ ನೀವು, ನಾವು ಇಂಥೆಲ್ಲ ಸಿಗ್ತೇವೆ, ಅಂದ್ರೆ ಕಲಾವಿದರೆ ಕೊಡುದು. ಕಲಾವಿದರೆ ಕೊಡು. ಆ ರೀತಿ ಮುಂದುವರೆದು ಹೋಗಿದೆ ಈಗ. ಹಾಗೆ ಅಭಿಮಾನ ಬೆಳೀತೆ. ನನ್ನ ವಿಳಾಸ ಕೊಟ್ಟೆ. ನಾ ಮನೆಗೆ ಹೋಗ್ಬೇಕು ಅಂತ ಹೋದೆ ಮಗ. ನಾ ಮನೆಗೆ ಹೋಗುದ್ರೊಳಗೆ ಆ ಅಭಿಮಾನಿ ನಮ್ಮ ಮನೇಲಿ ಇದ್ದ. ಬಾಳ ಚುಕ್ಕಿದ್ದ. ಹೌದು. ಏನು ಸ್ವಾಮಿ ಅಂತ ಕೇಳಿದೆ. ನಿಮ್ ಮನೆ ನೋಡ್ಬೇಕು ಅನ್ನಿಸ್ತು, ಬಂದೆ ಅಂದು. ಅದೊಂದು ಅಭಿಮಾನ. ಅಭಿಮಾನಿ ಅಪ್ಪ. ಕಲಾವಿದನ ಮನೆ ಹೇಗಿರ್, ಕಲಾವಿದ ನೋಡ್ಲಿಕ್ಕೆ ರಂಗದಲ್ಲಿ ದೊಡ್ಡ ಶ್ರೀಮಂತ ಕಲಾವಿದ. ಅವನ ಮನೆ ವ್ಯವಸ್ಥೆ ಹೇಗೆ ಉಂಟು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ನೋಡ್ಲಿಕ್ಕೆ ಬಂದಿರ್ಬೋದು ಅಂತ ಲೆಕ್ಕ ಹಾಕಿ ಮನೆ ಬಾಗಿಲು ತೆಗೆದೆ, ಒಳಗೆ ಕರ್ಕೊಂಡು ಕೂರಿಸಿದೆ. ನೀರ್ ಬೇಕಾ ಕೇಳಿದೆ, ಉಪಚಾರ ಮಾಡಿದೆ. ಸರಿ, ನಮ್ಮ ಕರ್ತವ್ಯ. ನಮ್ಮ ಕರ್ತವ್ಯ. ಹಾಗೆ ಉಪಚಾರ ಆಯ್ತು, ಮಾತಾಯ್ತು. ಸಂಜೆ ಆದ್ರೂ ಈ ಮನುಷ್ಯ ಹೇಳುವುದೇ ಇಲ್ಲ. ಏನ? ತಲೆ ಬಿಸಿ ಆಯ್ತು ನನಗೆ. ಅಭಿಮಾನಿ. ಬೀಗು ಅಭಿಮಾನಿ ಕೂತೇ ಬಿಟ್ಟಣ ಇವ ಅಂತ ಕೇಳಿದೆ. ಓಯ್, ಮನೆಗೆ ಹೋಗುದಿಲ್ವಾ, ಕತ್ಲಾಗ್ತಾ ಬಂತು, ನೀವು ಹೀಗೆ ಕೂತ್ರೆ ಆಚೆ ಮನೆ ಉಂಟಿಲ್ಲಿ, ಸಮಸ್ಯೆ ಆಗ್ತದೆ ನನಗೆ ಕೊನೆಗೆ ಅಂದೆ. ನಾ ಇಲ್ಲಿವರೆಗೆ ಅದನ್ನು ಕಾಪಾಡಿಕೊಂಡು ಇಟ್ಕೊಂಡವಳು, ಬಹಳ ಜಾಗೃತಿ ಬೇಕು ನನಗೆ, ಹೇಗೆಲ್ಲ ಹೇಳಿದೆ. ಆಮೇಲೆ ಹೇಳಿದ್ರು, ನಾನು ಹೋಗ್ಲಿಕ್ಕೆ ಬಂದವ ಅಲ್ಲ ಅಂದ್ರು. ಮತ್ತೆ ತಲೆ ಬಿಸಿ ಆಯ್ತು ನನಗೆ. ಇನ್ನು ಮಕ್ಕಳು ಗಂಡಂತರ ಆಯ್ತಲ್ಲ ಮಾರೈತಿ, ಎಂತ ಹೋಗ್ಲಿಕ್ಕೆ ಬಂದಿರಲ್ಲ ಅಂತ ಹೇಳಿದ್ರೆ, ನಿಜವಾಗಿ ಹೇಳ್ತೇನೆ, ನಿಮ್ಮ ನಾಟ್ಯ ನೋಡ್ಲಿಕ್ಕೂ ನಿಮ್ಮ ಮನೆ ಬರ್ಲಿಕ್ಕೂ ಕಾರಣ ಇಷ್ಟೇ. ನಿಮ್ಮ ನಾಟ್ಯ ನೋಡಿ ಮಾತ್ರ ಅಭಿಮಾನ ಆದ್ದಲ್ಲ, ನಿಮ್ಮ ರೂಪವನ್ನು ನೋಡಿ ಅಭಿಮಾನಿ ಆಗಿದ್ದೀನಿ. ನನ್ನ ಜೀವನದಲ್ಲಿ ಮದುವೆ ಆಗುದಿದ್ರೆ ನಿಮ್ಮನ್ನೇ ತಿಳ್ಕೊಂಡಿದ್ದೆ ಅಂದು. ಏನೇ ಇರಲಿ ಮಗ, ಅಭಿಮಾನಿ ಒಬ್ಬ ಬಂದು ಬಾಳ ಕೊಡ್ತೀನಿ ಅಂತ ಹೇಳಿದಾಗ ಯಾವ ಕಲಾವಿದೆ ಬೇಡ ಅಂತ ಹೇಳ್ತಾಳೆ. ಸಂತೋಷದಲ್ಲಿ ನಾವು ಒಪ್ಕೊಂಡೆ. ಒಪ್ಕೊಳ್ಬೇಕಾದ್ರೂ ಮೊದಲೇ ಆಲೋಚನೆ ಮಾಡಿದೆ, ನಿಮ್ಗೆ ವಯಸ್ಸು ಎಷ್ಟು ಅಂತ ಕೇಳಿದೆ. 35 ಅಂದ್ರು. ಪುರುಷೋತಿಲ್ಲೇ ಹೂ ಅಂದೆ. ನಂಗೆ 40 ಅವಾಗ. ಅದು ನಮ್ಮ ಬಣ್ಣದಲ್ಲಿ ಗೊತ್ತಾಗಿಲ್ಲ ಬಿಟ್ಟು ಅವರಿಗೆ. ನೋಡಿ, ಕೆಲವರಿಗೆ 52, 53 ಆದ್ರೂ ಬಣ್ಣ ಹಚ್ಚಿದ ಮೇಲೆ ಗೊತ್ತೇ ಆಗುದಿಲ್ಲ ಮನೆಗೆ. ಅಲ್ಲ, ಕಲಾವಿದರು ಗುಣ ಅಂತ ಗೊತ್ತಾಗ್ತಿಲ್ಲ. ಅದು ಉಳಿಸ್ಕೊಳ್ಳುವುದು ಕಲಾವಿದರ ಧರ್ಮ. ಹಾಗಾಗಿ ನಾನು ಉಳಿಸ್ಕೊಂಡಿದ್ದೆ ಆವಾಗ ಅದನ್ನ. ಹಾಗೆ ಮದುವೆ ಆಯ್ತು ಮಗ. ಪ್ರಥಮ ರಾತ್ರಿ ಅವರೇ ಮೊದ್ಲೇ ಕೋಣೆಯಲ್ಲಿ ಕೂತ್ಕೊಳ್ಬೇಕಿತ್ತು. ಅವರು ಮದುವೆ ಪೂರೈಸಿ ನಾನು ಮೊದ್ಲೇ ಹೋದೆ. ನನ್ನ ಲೆಕ್ಕ ಹೊರಗಡೆ ಹೋಗಿದ್ದಾರೆ, ಬರ್ತಾರೆ ಅಂತ. ನಾ ಕೂತ್ಕೊಂಡು ಕಾದು ಸಾಕಾಯ್ತು. ಸ್ವಲ್ಪ ಹಾಲು ಕುಡ್ದೆ, ಸ್ವಲ್ಪ ಇಟ್ಟೆ, ಬರ್ಲಿಲ್ಲ. ಮತ್ ಸ್ವಲ್ಪ ಹಾಲು ಕುಡ್ದೆ, ಇಟ್ಟೆ, ಇರುವುದಿಲ್ಲ, ಆಗುದಿಲ್ಲ. ಬೆಕ್ಕಿನ ಮುಂದೆ ಮೀನಿಟ್ಟಾಗಿವಲ್ಲ, ಈಗ ನಗಳೆ ಆಗ್ತದೆ. ಬರ್ಲಿಲ್ಲ ಅಂತ ಆಯ್ತಿರುವಾಗ ಒಂದ್ ಶಬ್ದ ಕೇಳ್ತು. ನಮ್ಮ ಯಜಮಾನ ಬರುದು ಹಾಗೆ, ದಡ್ಕು ಬಡ್ಕು ದಡ್ಕು ಬಡ್ಕು ಶಬ್ದವೇ ಹಾಗೆ. ಅವರು ಗಾಂಭೀರ್ಯ ಹನ್ನೆರಡು ಹಾಗೆ ಬಂದು ಮನೆ ಹೊಸದೊಂದು ದಾಟಿದ್ದಾರೆ. ಹೊಸಲು ದಾಟಿ ಮುಂದೆ ಬಂದ್ರು. ಮುಂದೆ ನಾ ಬರುವ ಕೋಣೆ ಉಂಟಲ್ಲ, ಕೋಣೆ ಒಳಗೆ ಕಾಲಿಟ್ಟರು ಬುಡುಮ್ಮ ಮುಚ್ಚಿ ಬಿದ್ರು. ನಾ ಲೆಕ್ಕ ಹಾಕಿದ್ದ ಹಾಗೆ ಹೊಸಲು ತಡಿತ ಬಾಗ್ಲಿ ಕಾಲಿಗೆ ಏನೇ ಇರ್ಬೋದು ಅಂತ ಲೆಕ್ಕ ಹಾಕಿ ಅವರೆಲ್ಲ ಮೇಲೆ ಎತ್ತಿ ಮಚ್ಚ ಮೇಲೆ ಹಾಕೊಂಡೆ. ಹಾಗೆ ಬೆಳಗಾಯ್ತು, ಮತ್ತೆ ಎತ್ಕೊಂಡು ಹೋದ್ರು. ಎಂತ ಕತೆ ಅಪ್ಪ ಇವರು. ಇರ್ಲಿ, ಹಾಗೆ ಕಳೀತು. ನೋಡುವ 2 ರಾತ್ರಿ ನೋಡುವಂತ ಕಾಯ್ತಿದ್ದೆ. ಮತ್ತೆ ಬಂದ್ರು ಮಧ್ಯರಾತ್ರಿಗೆ. ನಡುಪುರ ಅಂತ ಬಂದ್ರು. ಬಂದವ್ರೆ ಮನೆ ಹೊರಗಿನ ಬಾಗಿಲು ಉಂಟು, ಅಲ್ಲದ ಕಾಲು ಹಾಕಿದವರು ಬುಡಮ್ಮ ಕಮತ್ಬಿದ್ರು. ಎಂತ ಕಾಲಿಗರು ಆಗ ಇವರಿಗೆ. ಮತ್ತೆ ತಗೊಂಡು ಬಂದು ಮತ್ತೆ ಮೇಲೆ ಹಾಕೊಂಡೆ. ಬೆಳಗಾಯ್ತು, ಮತ್ತೆ ಎತ್ಕೊಂಡು ಹೋದ್ರು. ಅದೇ ನಿನ್ನ ನೀ ಬರ್ಬೇಕಿತ್ತು ಅವಾಗ ನೋಡ್ಲಿಕ್ಕೆ. ಇವ ನರ ಸಂಶೋಧಕ ಇವ. ಅರ್ಥ ಆಗ್ತಿತ್ತು. ಹಾಗೆ ಮತ್ತೆ ಬೆಳಗಾಯ್ತು ಮಗ, ಮತ್ತೆ ಎತ್ಕೊಂಡು ಹೋದ್ರು. ಮಾರಣ 3ನೇ ದಿವಸ ಬಂದು ಅಂಗಳದಲ್ಲೇ ಬುಡುಮ್ಮ ಬಿದ್ದು. ನನ್ನ ತಲೆ ವಿಷಯ ಆಯ್ತು. ಎಂತ ಕಾಯಿಲೆ ಇದು? ದಿವಸಕ್ಕೆ ಇವರು ಬೀಳುವ ಅಂತರ ಯಾಕೆ ದೂರ ಆಗ್ತಾ ಉಂಟು ಅಂತ ಲೆಕ್ಕ ಹಾಕುವಾಗ ಮತ್ತೆ ಗೊತ್ತಾಯ್ತು. ದಿವಸ ಬೀಳುವ ಅಂತರ ಯಾಕೆ ಹೆಚ್ಚಾಗ್ತಾ ಉಂಟು? ಇವರು ತಗೊಳ್ಳುವ ಪ್ರಮಾಣ ದಿವಸ ಹೆಚ್ಚಾಗುವುದೇ ಕಾರಣ. ತಗೊಂಡ ಪ್ರಭಾವವೇ ಬಿಟ್ರಿದು, ಬೇರೆ ಪ್ರಭಾವ ಅಲ್ಲ ಅಂತ ಹಂಗ ಗೊತ್ತಾಯ್ತು. ಆಗ್ತದ ಮಗ. ಇನ್ನೇನ್ ಕತೆ. ಒಂದ್ ದಿವಸ ಬಿಡ್ಲೇ ಇಲ್ಲ. ಬೆಳಗಾದ್ಮೇಲೆ
ಜೋರಾಗಿ ಬಿಟ್ಟೆ. ನೀವು ಈ ರೀತಿ ಕುಡ್ಕೊಂಡು ಬಂದ್ರೆ ಸಂಸಾರ ಮಾಡೋದು ಬಹಳ ಕಷ್ಟ. ಜೋರಾಗಿ ನಂಗೂರು ಗಲಾಟೆ ಆಯ್ತು. ನಾನು ಹೊಡಿಬೇಕು ಅಂತ ಓಡ್ ಬಂದು ನನ್ನ ಕೈ ಎತ್ತಿದ್ರು. ತಪ್ಪಿಸ್ಕೊಳ್ಬೇಕು ಅಂತ ನಾನು ಹೀಗೆ ದೂಡ್ದೆ. ಅಭಿನಯ ತಪ್ಪಿಸ್ಕೊಳ್ಬೇಕಂತ ಅವ್ರನ್ನ ನಾ ಹೀಗೆ ದೂಡ್ದೆ. ನಾ ದೂಡ್ದು ಹೊರತಕ್ಕೆ ಅಂಗಳದಲ್ಲೋ ಕಮುಚ್ಚಿ ಬಿದ್ರು. ಬಿದ್ದವ್ರು ಹೇಳಲೇ ಇಲ್ಲ. ಎದ್ದು ಆಮೇಲೆ ಬರ್ತೀರಂದು ಮಾಳಗಡೆ ಹೋಗಿ ಬಾಗ್ಲಾಕ್ ಕೂತೆ. ಎಷ್ಟೊತ್ತಿಗೆ ಎದ್ದು ಹೊರದ್ರು ಗೊತ್ತಿಲ್ಲ ಮಗ. ಹೋದವ್ರು ಇವತ್ತಿನವರೆಗೆ ಎಲ್ಲಿ ಇದ್ರು ಅಂತ ಗೊತ್ತಿಲ್ಲ, ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ನೀವು ದೂರದ ಹೊರತಾಗ ಬಿದ್ದು ಸತ್ತೋದ್ರೆ ಮತ್ತೆ ಸತ್ತು ಹೋಗ್ಲಿಲ್ಲ. ಸತ್ತು ಹೋದ್ರಲ್ಲಿ ಇರ್ಬೇಕಿತ್ತಲ್ಲ ಹೆಣ. ನಾಯಿ ಸಾಕಲಿಲ್ಲ ನಾವು, ಹಾಗೇನೂ ಆಗ್ಲಿಲ್ಲ. ಮನುಷ್ಯನ ನಾ ಕಂಡಿದ್ದಲ್ಲಿಲ್ಲ ಅವು. ಅಂತೂ ಹೋದ್ರು ಅಂತ ಗೊತ್ತಾಯ್ತು. ಏನ್ ಮಾಡೋ ಹುಡುಕಿಸಿದೆ ಮಗ, ಎಲ್ಲೂ ಸಿಗ್ಲಿಲ್ಲ. ಒಂದ್ ಸಂತೋಷ ಕಂಡಿತ್ತೇನು ಬಿಟ್ಟೇನು ಹೋದ್ರು ಹೋಗ್ಲಿ ಅಷ್ಟೇ. ಅದು ಒಂದ್ ಸಂತೋಷ ಏನು, ಗಂಡ ಮನೆ ಬಿಟ್ಟು ಆವತ್ತು ಹೋದ್ರು. ಅವ್ರು ಹೋಗಿ ಕೆಲವೇ ಸಮಯದಲ್ಲಿ ನಾನೊಂದು ಮಗುವಿನ ತಾಯಿ ಆದೆ ಮಗ. ಎಂತ ಬಾರಿಸೋದೆ ಅಲ್ಲ, ಎಂತ ಆಯ್ತು ಮಗ? ಯಾಕೆ ಒಂದು ಮಗುವಿಗೆ ತಾಯಿ ಆದ್ವಿ, ನಾಚಿಕೆ ಆಗುದಿಲ್ಲ ನಿಮ್ಗೆ? ಏನಾಯ್ತು? ಏನಾಯ್ತು ಅಂದ್ರೆ ಯಾರಿಗೆ ಮಗು ಆಯ್ತು? ನನಗೆ ತಪ್ಪೇನು ಕೇಳುದು ನಾನು. ಮದುವೆ ಆಗಿದೆ, ಸಂಸಾರ ಆಗ್ಲಿಲ್ಲ, ಮಕ್ಕಳ ಎಂತದ್ದು ನೀನು ಹೇಳು? ಗಂಡ ಬಂಗ್ಲಿಲ್ಲ, ಸಂಸಾರ ಆಗಿಲ್ಲ ಅಂದ್ರೆ ಪ್ರಥಮ ರಾತ್ರಿಯೇ ಆಗಿಲ್ಲ ಅಂತ ಹೇಳು. ಅದು ಪ್ರಥಮ ರಾತ್ರಿ ಹೇಳಿದೆ ನೀನು, ಬಾಗಿಲ ಬಿದ್ರು ಅಂತ. ನಾ ಒಂದ್ ಮಾತು ಹೇಳಿದೆ, ಗೊತ್ತಾಯ್ತು ನಿಮ್ಗೆ? ಪ್ರಥಮ ರಾತ್ರಿ ಒಳಗ್ ಬಂದು ಕಮಚ್ ಬಿದ್ರು, ಎತ್ತಿ ಮಂಚದ ಮೇಲೆ ಹಾಕೊಂಡಿದ್ದೆ. ಎರಡನೇ ದಿವಸ ಬಿದ್ರು, ನಾನೇ ಎತ್ಕೊಂಡು ಬಂದು ಹಾಕ್ದೆ. ಮೂರನೇ ದಿವಸ ಬಿದ್ರು ಎತ್ಕೊಂಡು ಹಾಕಿದೆ. ಈಗ ಯಾವಾಗ್ಲೂ ಹಾಗೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ. ಮಲ್ಕೊಂಡ್ರ ಮೇಲೆ ಜಗಳ ಇಲ್ಲ, ಅಂತದ್ದು ಇಲ್ಲ. ಆವಾಗ ನಾನು ಅವರಿಂದ ಗರ್ಭಿಣಿ ಆಗಿದ್ದೆ, ಅದು ವಿಷಯ ಹೇಳಿದ್ದೆ. ಹಾಗಾಗಿ ಅವರಿಂದಲೇ ಮಗು ಆದ್ ನನಗೆ. ಆ ಗಂಡ ಮಗು ಹುಟ್ಟಿದ, ದೊಡ್ಡ ಆದ. ಅವ ಕೇಳಲಿಕ್ಕೆ ಶುರು ಮಾಡ್ದ, ಅಮ್ಮ ಅಪ್ಪ ಎಲ್ಲಿ ಅಂತ. ಹೀಗೆ ಕತೆ ಆಯ್ತು ಮಗನೇ, ಹೋದವ್ರು ಬರ್ಲಿಲ್ಲ ಅಂತ ಹೇಳಿದೆ. ಅಪ್ಪ ಎಲ್ಲೇ ಇರ್ಲಿ ನಾ ಹುಡ್ಕೊಂಡು ಬರ್ತೆ ಅಂತ ಮಗ ಹೋದ. ಹೌದು. ಅದಲ್ಲದೆ ಹೋದ್ರೆ ಮಗು ಅಪ್ಪ ಹೋದ್ಮೇಲೆ ಹುಟ್ಟಿದ ಮಗು, ಹೌದು. ಅಪ್ಪನ ಮುಖ ಏನು ನೋಡ್ಲಿಲ್ಲ. ಈ ಯಾರನ್ನಾದ್ರೂ ಅಪ್ಪ ಏನ್ ಹಿಡ್ಕೊಂಡ್ ಬಂದ್ರೆ ಅಂತ ಮಾಡಿಲ್ಲ. ಅಪ್ಪನ ಮುಖ ಮಗ ನೋಡ್ಲಿಲ್ಲ, ಮಗನ ಮುಖ ಅಪ್ಪ ನೋಡ್ಲಿಲ್ಲ. ಯಾರನ್ನಾದ್ರೂ ಹಿಡ್ಕೊಂಡ್ ಬಂದ್ರೆ ಯಾರನ್ನ ಕರ್ಕೊಂಡು ಬರುತ್ತೋ ಏನೋ ಗೊತ್ತಿಲ್ಲ ಮಗ. ಮತ್ತೆ ನಾ ತಿಳ್ಕೊಂಡಿದ್ದಿಷ್ಟೇ, ಅವ್ ಯಾರನ್ನೇ ಕರ್ಕೊಂಡು ಬರಲಿ ಕೊನೆಯ ಸ್ಥಿತಿ ಅಲ್ಲವೇ ಅವ್ರನ್ನೇ ಗಂಡ ಅಂತ ತಿಳ್ಕೊಳ್ಳುವ ಅಂತ. ಮತ್ತೆ ಅರ್ಥ ಮಾಡಿ ಸಾಯುವುದೇ ಅಂತ. ಅವ್ ಹೋದ, ಅವನು ಬರ್ಲಿಲ್ಲ. ಮಗನು ಬರ್ಲಿಲ್ಲ, ಅಪ್ಪ ಇಲ್ಲ, ಮಗ ಅಪ್ಪ ಇಲ್ಲ, ಮಗನು ಇಲ್ಲ. ಒಂಟಿ ಆಗ್ಬಿಟ್ಟೆ. ಮಗನ ಹುಡುಕ್ತೆ ನಾ ಹೊರಟೆ. ಕೆಲವು ಪುಣ್ಯಕ್ಷೇತ್ರ ಎಲ್ಲ ಸಂಚಯನ ಮಾಡಿದೆ. ಕೊನೆ ಕಾಶಿಗೆ ಹೋದೆ. ಗಂಗೆಯಲ್ಲಿ 3 ಸರ್ತಿ ಗುಳಕ್ ಹೊಡೆದೆ. 3 ಸರ್ತಿ ಗುಳಕ್ ಹೊಡೆದ ಒಳ್ಳೆ ಹೇಳಲಿಕ್ಕೆ ಬರ್ಲಿಲ್ಲ. ಎದ್ದು ನೋಡುವಾಗ ಇಲ್ಲಿತ್ತು. ಓ, ಪುಣ್ಯಕ್ಷೇತ್ರಗಳನ್ನು ಸಂತರಿಸಿದ ಪರಿಣಾಮವಾಗಿ ಪುಣ್ಯ ಸಂಚಯನವಾಗಿ ಇಲ್ಲಿಗೆ ಬಂದು ಏನೋ ಗಂಗೆಯ ಪವಿತ್ರ ಸ್ನಾನದಿಂದ ಪಾಪವೆಲ್ಲ ಪರಿಹಾರವಾಗಿ ಇಲ್ಲಿಗೆ ಬಂದೆ ಮಗ. ಇರಬಹುದು. ಮಗಳ, ನನಗೆ ಯಾರು ಇಲ್ಲ, ದಿಕ್ಕಿಲ್ಲ, ದೆಸ ಇಲ್ಲ. ಓ ವಾರಿ ಜಾಂಬಕ್ಕಿ ಕೇಳು. ಯೋಚನೆ ಮಾಡುವುದೇ ಬೇಡ. ಅರಿತ ನಿನ್ನ ಮರದ ಬಗೆಯ ವರ್ತನಾರಿ, ಅರಿತ ನಿನ್ನ ಮರದ ಬಗೆಯ ವರ್ತನಾರಿ, ನಿನ್ನ ಮನೆಗೆ ನಾನು ಪ್ರೀತಿಯುಳ್ಳ ವರ್ತನಾರಿ. ನಿಮ್ಮ ಮಾತಾ ಮುಹಿಯ ತೆರದಿ ಕಾಂಬೆ ಒಂದು ರೊಚ್ಚಿಯ ಕಾಣ್ತೀಯ ಅಂದ್ರೆ ಅಮ್ಮಮ್ಮ ಅಂತ ಹೇಳುದು ನಮಗೆ. ಅಮ್ಮನಿಗೆ ಅಮ್ಮಮ್ಮನ ಕಾಣ್ತೀಯ. ಕಾಣ್ತೇನೆ. ಅದಿಲ್ಲ, ನಂಗೆ ಮೊದ್ಲು ಹಸುವೆ ಆಗ್ತಾ ಉಂಟು. ಹೌದಾ? ಊಟ